ದಿಲ್ಲಿಯಲ್ಲಿ ಎನ್ಡಿಎ ವರ್ಸಸ್ ಐಎನ್ಡಿಐಎ ಪವರ್ ಪ್ಲೇ ನಡೀತಾ ಇರುವಂತದನ್ನೇ ನೋಡ್ತಾ ಇದ್ದೀವಿ. ಎನ್ಡಿಎ ಸಭೆ ಬೆನ್ನಲ್ಲೇ ಐಎನ್ಡಿಐಎ ನಾಯಕರ ಸಭೆ ನಡೀತಾ ಇದೆ. ಎನ್ಡಿಎ ತಂತ್ರಕ್ಕೆ ಪ್ರತಿಯಾಗಿ ರಣತಂತ್ರವನ್ನ ರೂಪಿಸಲಿಕ್ಕೋಸ್ಕರ ಸಭೆಯನ್ನ ಕರೆಯಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅವಕಾಶಗಳನ್ನ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ಐಎನ್ಡಿಐಎ ಒಕ್ಕೂಟದ ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ಈ JDU ಆಗಿರ್ಬೋದು ಮತ್ತೆ TDP ಆಗಿರ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಾಗುವಂತ ಕೆಲಸವನ್ನ ಮಾಡಲಾಗ್ತದೆ. ಒಟ್ಟಿನಲ್ಲಿ ಮೋದಿಯನ್ನ ಅಧಿಕಾರದಿಂದ ದೂರ ಹಿಡಿಯುವಂತ ತಂತ್ರ ಇದಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೋಡೋದಾದ್ರೆ ಮಧು ತುಂಬಾ ಮಿನಿಮಲ್ ಇದೆ ಅವಕಾಶ ಅನ್ನುವಂಥದ್ದನ್ನ ಗಮನಿಸಿದ್ರೆ ಐಎನ್ಡಿಐಎ ಒಕ್ಕೂಟಕ್ಕೆ. ಆದರೂ ಕೂಡ ಅವಕಾಶ ಕೈ ಚೆಲ್ಲಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ತೇಜಸ್ವಿ ಯಾದವ್ ಮುಖಾಂತರ ಆಪರೇಟ್ ಮಾಡುವಂಥ ಕೆಲಸವನ್ನ ಮಾಡಲಾಗ್ತದೆ. TDPಗೂ ಕೂಡ ಅಷ್ಟೇ, ಬೇಕಿದ್ರೆ ಪ್ರಧಾನಿ ಹುದ್ದೆಯನ್ನ ಕೊಡೋದಕ್ಕೂ ಕೂಡ ರೆಡಿ ಆಗಿರುವಂಥ ಸಂದರ್ಭ. ಐಎನ್ಡಿಐಎ ಒಕ್ಕೂಟಕ್ಕೆ ಮೋದಿಯನ್ನ ಅಧಿಕಾರದಿಂದ ದೂರ ಇಡುವಂತ ಅನಿವಾರ್ಯತೆ ಎಷ್ಟು ಮಟ್ಟಿಗಿದೆ ಮತ್ತೆ ಉಳ್ಕೊಬೇಕು ಅಂದ್ರೆ ನೋಡಿ, ಮೋದಿ ಅವರಿಗೆ ಎಷ್ಟು ಅನಿವಾರ್ಯತೆ ಅನ್ನೋದಕ್ಕೆ ನಾನು ಈಗಾಗಲೇ ಉಲ್ಲೇಖ ಮಾಡದಂತೆ ನಾಮಪತ್ರ ಸಲ್ಲಿಕೆ ಸಂದರ್ಭದಿಂದಲೇ ಅಥವಾ ಈ ಒಂದು INDA ಕೂಟದ ಮೀಟಿಂಗ್ ಏನಾಯ್ತು ಅದಾದ ಮೇಲೆ ಬೆಂಗಳೂರಲ್ಲಾದಂಥ ಸಮಾವೇಶದಲ್ಲಿ ಕೈ ಹಿಡಿದು ಡೇರ್ ಟು ಸ್ಟಾಪ್ ಅಸ್ ಅಂತ ಮಮತಾ ಬ್ಯಾನರ್ಜಿ ಅವರು ತಾಕತ್ತಿನ ಪ್ರದರ್ಶನ ಮಾಡಿದಾಗ್ಲೇನೆ ಇವರು ಕೂಡ ಒಂದು ಏನು ಕೂಟವನ್ನ ಮತ್ತೆ ಅವರು ಶೋ ಅಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿಂದನೂ ಕೂಡ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಮೋದಿ ಅಂದ್ರೇನೆ ಏನು ಸರ್ವಾಧಿಕಾರಿ ಮನೋಭಾವ ಅಥವಾ ಆಟಿಟ್ಯೂಡ್ ಇದೆ, ಇವರು ಬೇಕಾದಾಗ ಮಾಡ್ತಾರೆ, ಬಿಜೆಪಿ ಬಹುಮತ ಅಂತೆಲ್ಲ ಇದ್ರು ಕೂಡ ರಾಜ್ಯಕ್ಕೂ ಕೂಡ ಅಲಯನ್ಸ್ ಅನ್ನ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ ಬಂದಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಏನು ಮೋದಿ ಅವರಿಗೆ ಅಷ್ಟು ಅನಿವಾರ್ಯತೆ ಕಂಡಿದ ಮೇಲೆ ಇನ್ನು ಇವರೆಲ್ಲ ಯಾರಿದ್ದಾರೆ ಈ INDA ಕೂಟದಲ್ಲಿ ಇರ್ಬೋದು ಅಥವಾ NDA ಕೂಟದಲ್ಲಿ ಈ ಕಾಣಿಸ್ಕೊಳ್ತಾ ಇರೋಂಥ ಈ ಡಬಲ್ ಇನ್ಗಳು ಇವರೆಲ್ಲ ಒಂದು ಕಾಮನ್ ಫ್ರೆಂಡ್ಸ್. ಶರದ್ ಪವಾರ್ ಅವರು ಈಸಿಯಾಗಿ ಕನೆಕ್ಟ್ ಆಗ್ಬೋದು ಇವ್ರ ಜೊತೆ, ದೇವೇಗೌಡರು ಎಲ್ಲೇ ಇದ್ರು ಯಾರ ಜೊತೆಗಾದ್ರೂ ಕನೆಕ್ಟ್ ಆಗ್ಬೋದು. ಸೊ ಇಷ್ಟೆಲ್ಲ ಕಾಮನ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಇವರು ಯಾವತ್ತು ಯಾರ ಜೊತೆಗಾದ್ರೂ ಶಿಫ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಥವಾ ಮುಂದೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ಇವರ ಒಂದು ಲೆಕ್ಕಾಚಾರಗಳು ಹೀಗೆ ಇಟ್ಕೊಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಆತಂಕಗಳಿರೋದ್ರಿಂದ ಇಷ್ಟೆಲ್ಲ ಒಂದು ವಾತಾವರಣ ಕಾಣಿಸ್ತದೆ. ಮತ್ತು INDA ಕೂಟಕ್ಕೂ ಕೂಡ ಎಲ್ಲೋ ಒಂದು ಸಾಧ್ಯತೆ ಸಿಗಬಹುದೇನೋ. ಈಗ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇಟ್ಕೊಂಡಿರೋಂಥವ್ರು ಇದೇ NDA ಕೂಟದಲ್ಲಿ ಇಟ್ಕೊಂಡು ಚುನಾವಣೆಗೆ ಮುಂಚೆನೇ ಇವರು ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದವರು. ಇನ್ನು ನಿತೀಶ್ ಕುಮಾರ್ ಅವರು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಇಟ್ಕೊಂಡಿರುವಂಥವ್ರು, ಸೆಕ್ಯುಲರ್ ಏನು ಕ್ರೆಡೆನ್ಷಿಯಲ್ ಇಟ್ಕೊಂಡಿರೋರು. ಇವರು ಯಾವತ್ತಾದ್ರೂ ಏನು ದೇಶದ ಒಂದು ಒಳಿತನ್ನ ಸಂವಿಧಾನ ರಕ್ಷಣೆಯನ್ನ ಗಮನಿಸ್ತಾರೆ ಅಂತ ಪದೇ ಪದೇ ಈಗ ನೆನ್ನೆಯಿಂದ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಅರ್ಥ ಒಂದಲ್ಲ ಒಂದು ರೀತಿ ಇವರನ್ನ ಜೊತೆಗೆ ಆಗಲೇ ಹೇಳಿದಂತೆ ಅಮಿತ್ ಶಾ ಮತ್ತು ಮೋದಿ ಅವರು ಈ ಹಿಂದೆ ಚಂದ್ರಬಾಬು ನಾಯ್ಡು ವಿರುದ್ಧ ಮಾತನಾಡಿದಂಥ ಹೇಳಿಕೆಗಳನ್ನು ಮತ್ತೆ ನೆನಪಿಸ್ತಾ ಇರೋದು. ಇದೆಲ್ಲದರ ಹಿಂದೆಯೂ ಕೂಡ ಮುಂದೆಂದೋ ದಿನ, ಇವತ್ತೋ ನಾಳೆ ಅಥವಾ ನಾಳಿದ್ದು ಯಾವತ್ತಾದರೂ ಆಗಲಿ ಅಂಥದ್ದೊಂದು ಅವಕಾಶ ಸಾಧ್ಯತೆಗಳು ಬಾಗಿಲುಗಳು ಓಪನ್ ಆಗುವಂಥ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಳ್ಳೋಣ ಅಂತ ಮತ್ತು ಸಹಜವಾಗಿ ಎಲ್ಲರೂ ಕೂಡ ಬಂದಿರೋದು ರಾಜಕಾರಣಕ್ಕೆ ಮತ್ತು ಆ ಗದ್ದುಗೆಯ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಕೂಟದೊಳಗಿರುವಂಥ SP ಏನು ಅಖಿಲೇಶ್ ಯಾದವ್ ಪರವಾಗಿ ಅಖಿಲೇಶ್ ಯಾದವ್ ಪ್ರಧಾನಿ ಆಗಲಿ ಅವರೇ ಚೆಕ್ಮೇಟ್ ಇಟ್ಟಿದ್ದು ಅಂತ ನೆನ್ನೆನೇ ಕೂಗಕ್ಕೆ ಶುರು ಮಾಡಿದ್ರು SP ನಾಯಕರುಗಳು. ಇನ್ನು ರಾಹುಲ್ ಗಾಂಧಿ ಪರ ಖರ್ಗೆ ಒಂದು ವಾರದಿಂದ ಹೇಳ್ತಾ ಇದ್ದಾರೆ. ಸೊ ಹಲವಾರು ವಿಚಾರಗಳು ಇದಾವೆ. ಸೊ ಅದು ಇವ್ರನ್ನೂ ಕೂಡ ತಲೆಯಲ್ಲಿ ಇಟ್ಕೊಂಡು ಮೊದಲು ಕೊಟ್ಟು ಅಂದ್ರೆ ಒಂದು ಹೆಜ್ಜೆಯನ್ನ ಹಿಂದಿಟ್ಟು ಆಮೇಲೆ ಮುಂದಿಡುವಂತ ಪ್ರಯತ್ನದಲ್ಲಿ ಇವತ್ತು ಕಾಂಗ್ರೆಸ್ ಅಥವಾ INDA ಕೂಟ ಇದೆ. ಇವ್ರನ್ನ ಕರೆಸಿ ತೇಜಸ್ವಿ ಯಾದವ್ ಕೂಡ ಅದೇ ಲೆಕ್ಕಾಚಾರದಲ್ಲಿ ಈಗಾಗಲೇ ವೆಲ್ಕಮ್ ಮಾಡಿದ್ದಾರೆ ನಿತೀಶ್ ಕುಮಾರ್ಗೆ. ಬಂದ್ಬಿಡಿ ಎಲ್ಲ ಒಟ್ಟಾಗಿ ಬಿಹಾರದಲ್ಲಿ ಸ್ಪೆಷಲ್ ಪ್ಯಾಕೇಜ್ ತಗೊಂಡು INDA ಕೂಟದಿಂದ ಆಡಳಿತ ಮಾಡೋಣ ದೇಶವನ್ನ ಅಂತ. ಆಮೇಲೆ ಅದ್ರ ಜೊತೆಗೆ ಹೇಳ್ತಾರಲ್ಲ ವಿಶೇಷ ಸ್ಥಾನಮಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳೋ ಮುಖಾಂತರ ಒಂದ್ ರೀತಿಯಾಗಿ ಇವರು ಕೂಡ ಅಷ್ಟೇ ನಾವು ಜಂಪ್ ಆಗಕ್ಕೆ ರೆಡಿ ಇದೀವಿ ಅನ್ನೋ ರೀತಿಯಲ್ಲಿ ಈಗ ಅವಕಾಶ ಇದ್ದಾಗಲೇ ಅಲ್ವಾ ಚೌಕಾಸಿ ಮಾಡ್ಕೊಬೇಕು. ಬಾರ್ಗೇನಿಂಗ್ ಪವರ್ ಇರುವಾಗ ಯಾರು ಬಿಡ್ತಾರೆ? ಸೊ ಮೊದಲು ನೀವೇ ಹೇಳಿದಂತೆ ಕೊಟ್ಟಿದ್ದನ್ನು ತಗೋಬೇಕಿತ್ತು. ಇವತ್ತು ಕೇಳಿದನ್ನು ಕೊಡುವಂತ ಪರಿಸ್ಥಿತಿ ಇದೆ, ತಗೊಳ್ಳುವಂತ ಶಕ್ತಿ ಇವ್ರಿಗೂ ಬಂದಿದೆ. ಚೌಕಾಸಿ ಶಕ್ತಿ ಜಾಸ್ತಿ ಇರೋದ್ರಿಂದ ಈಗ ಚೌಕಾಬರ ಆಡ್ತಾ ಇದ್ದಾರೆ ಪೃಥ್ವಿ. ಈಗ ಪ್ರತಿಯೊಂದು ಅಂದ್ರೆ ಈ ಮುಂಚೆ ಇವರು ತುಂಬಾ ಪ್ರಮುಖವಾದಂಥ ಪ್ರಬಲ ಖಾತೆಗಳನ್ನು ಇಟ್ಕೊಂಡು ಅವರ ಅಂಗಪಕ್ಷಗಳಿಗೆ ಕೆಲವೊಂದು ಮಾತ್ರ ಕೊಡ್ಲಾಗ್ತಾ ಇತ್ತು. ಅಂದ್ರೆ ಅಷ್ಟೊಂದು ಪ್ರಬಲವಾದಂಥ ಅಲ್ಲದಿರುವಂಥ ಖಾತೆಗಳನ್ನು ಕೊಡ್ಲಾಗ್ತಾ ಇತ್ತು. ಈಗ ಸಹಜವಾಗಿ JDU ಆಗಿರ್ಬೋದು TDP ಆಗಿದ್ರು ಕೇಳ್ತಾರೆ. ಬಟ್ TDPಗೆ ಈಗ ತುಂಬಾ ಅನಿವಾರ್ಯತೆ ಇರುವಂಥದ್ದು. ಬಿಕಾಸ್ ಸಾಕಷ್ಟು ಗ್ಯಾರಂಟಿಗಳನ್ನು ಫ್ರೀಯಾಗಿ ಕೊಟ್ಟಿರುವಂಥ ಕಾರಣಕ್ಕೋಸ್ಕರ ಆಂಧ್ರ ದೊಡ್ಡ ಮಟ್ಟದಲ್ಲಿ ಲಾಸ್ ಇರುವಂಥ ಕಾರಣಕ್ಕೆ ವಿಶೇಷ ಅನುದಾನ ವಿಶೇಷ ಪ್ಯಾಕೇಜ್ಗಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟರೆ ಮಾತ್ರನೇ ಚಂದ್ರಬಾಬು ನಾಯ್ಡು ಅವರು ಗೆದ್ದರೂ ಕೂಡ ಜನಕ್ಕೆ ಅಲ್ಲಿ ಒಂದು ಹೌದಪ್ಪ ಗೆದ್ದಿದ್ದು ನಾವು ಓಟ್ ಹಾಕಿದ್ದು ಒಳ್ಳೇದಾಯ್ತು ಅಂತ ಅನ್ಸೋದು. ಸೊ ಹೀಗಾಗಿ ತುಂಬಾ ಅನಿವಾರ್ಯತೆ ಇದೆ ಅಂತ ಕಾಣಿಸುತ್ತೆ. ಇವರಿಬ್ಬರನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ. ಪೃಥ್ವಿ ಗುಡ್ ಡಿಬೇಟ್. ನಿಮಗೆ ಈಗ ಚಂದ್ರಬಾಬು ನಾಯ್ಡುಗೆ
ಆಡಳಿತ ನಡೆಸೋದು ಅಷ್ಟು ಸುಲಭ ಅಲ್ಲ. ಕಳೆದ 5 ವರ್ಷಗಳಲ್ಲಿ ಕೊಟ್ಟಂಥ ಫ್ರೀ ಬೀಸ್ಗಳು, ಅಲ್ಲಿನ ಆಡಳಿತಗಳು ನಿಮಗೆ ನೋಡಿ, ಆಂಧ್ರದಲ್ಲಿ ವಿಶ್ವ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡಿದ್ದಾರೆ, ನಬಾರ್ಡಿಂದ ತೆಗೆದುಕೊಂಡಿದ್ದಾರೆ, ಜಪಾನ್ನಿಂದ ತೆಗೆದುಕೊಂಡಿದ್ದಾರೆ. ಈ ಯಾವ್ಯಾವ ಬ್ಯಾಂಕ್ಗಳ, ದೇಶದ ಬ್ಯಾಂಕ್ಗಳಷ್ಟು ಅಲ್ಲದೆ ಬೇರೆ ಬೇರೆ ಎಲ್ಲ ಪ್ರಪಂಚದ ಎಲ್ಲ ಬ್ಯಾಂಕ್ಗಳಿಂದಲೂ ಕೂಡ ಅಲ್ಲಿ ಆಂಧ್ರ ಪ್ರದೇಶ ಅನೇಕ ಆಸ್ತಿಗಳನ್ನು ಅಡಬಿಟ್ಟು ಇವತ್ತು ನಿಮಗೆ ಸಾಲವನ್ನು ತೆಗೆದುಕೊಂಡಿರುವಂಥದ್ದು. ಮತ್ತು ಆಂಧ್ರ ಪ್ರದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗುವ ಸಾಧ್ಯತೆ ಇದೆ ಅಂತೇಳಿ ಅನೇಕ ಆರ್ಥಿಕ ತಜ್ಞರು ಕಳೆದ 2 ವರ್ಷಗಳಿಂದ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶಕ್ಕೆ ಬಹುಮುಖ್ಯ ವರದಾನ ಆಗಿದ್ದಂಥ ಹೈದರಾಬಾದು ನಿಮಗೆ ಅದು ತೆಲಂಗಾಣಕ್ಕೆ ಹೋದ ಮೇಲೆ ಆಂಧ್ರ ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಬಹುತೇಕ ಅತಿ ದೊಡ್ಡ ವರಮಾನ ಕಟ್ಟಾಗಿರ್ತಕ್ಕಂಥ ಸುಮಾರು ಇಡೀ ರಾಜ್ಯಕ್ಕೆ 40% ವರಮಾನ ಇದ್ದಿದ್ದು ಹೈದರಾಬಾದ್. ಹೆಂಗೆ ನಮಗೆ ಬೆಂಗಳೂರು ಒಂದು ಇಡೀ ಕರ್ನಾಟಕಕ್ಕೆ 60% ನಮಗೆ ಆದಾಯ ತಂದು ಕೊಡ್ತು, ಅದೇ ರೀತಿ ಹೈದರಾಬಾದ್ 40%ಗೆ ಹೆಚ್ಚು ಆದಾಯ ತಂದು ಕೊಡ್ತಾ, ಆದಾಯ ತಂದು ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ಹಸು ತೆಲಂಗಾಣ ಸ್ಟೇಟಿಗೆ ಹೋಗಿದ್ರಿಂದ ಆಂಧ್ರ ಪ್ರದೇಶ ಅನಿವಾರ್ಯವಾಗಿ ಬಡವಾಗುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇಂಟರಪ್ಟ್ ಇದು ಅಂದ್ರೆ ಹೈದರಾಬಾದನ್ನ ಮೇಯ್ನ್ ಆಗಿ ಕಟ್ಟಿ ಬೆಳೆಸಿದ್ದು ಅಂದ್ರೆ ಚಂದ್ರಬಾಬು ನಾಯ್ಡು ಅವರು. ಈ ಆಂಧ್ರಕ್ಕೂ ಕೂಡ ಅಂದ್ರೆ ಸೀಮಾಂಧ್ರಕ್ಕೂ ಕೂಡ ಚಂದ್ರಬಾಬು ನಾಯ್ಡು ಅಂತವರೇ ಅನಿವಾರ್ಯ ಅನ್ನುವ ಕಾರಣಕ್ಕೋಸ್ಕರ ಆಂಧ್ರಕ್ಕೋಸ್ಕರ ನಾಯ್ಡು ಅವರನ್ನ ಆಯ್ಕೆ ಮಾಡಿದಂತಿದೆ. ಮತ್ತೊಮ್ಮೆ ಆ ಒಂದು ಬೆಳವಣಿಗೆ ಮತ್ತೊಮ್ಮೆ ಆ ರೀತಿಯಾಗಿ ಉತ್ತುಂಗಕ್ಕೆ ಹೋಗಬೇಕು ಅಂದ್ರೆ ಚಂದ್ರಬಾಬು ಅಫ್ಕೋರ್ಸ್ ಈಗ ನೋಡಿ, ಅವರು ಕೂಡ ಮುಸ್ಲಿಮರ ಮೀಸಲಾತಿಯನ್ನು ಪ್ರಸ್ತಾಪ ಮಾಡಿದ್ರು. ಯಾವ ಬಿಜೆಪಿ ಮುಸ್ಲಿಮರ ಮೀಸಲಾತಿಯನ್ನು ವಿರೋಧಿಸಿತು, ಈಗ ಅದೇ ಮುಸ್ಲಿಮರ ಮೀಸಲಾತಿ ವಿಚಾರವಾಗಿ ಈಗ ಚಂದ್ರಬಾಬು ನಾಯ್ಡು ಕೊಡಬೇಕಾಗಿದೆ. ಮತ್ತು ಒಂದಷ್ಟು ಅನೌನ್ಸ್ ಮಾಡಿದರೆ, ಫ್ರೀ ಬಸ್ಗಳನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಚಂದ್ರಬಾಬು ನಾಯ್ಡು ಕೂಡ ಆಡಳಿತ ನಡೆಸೋದು ಅಷ್ಟು ಸುಲಭ ಅಲ್ಲ, ಅದು ಕೂಡ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಅದೇ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಮಾಡಿರ್ತಕ್ಕಂಥ ಅತಿ ದೊಡ್ಡ ಪ್ಲಾನ್ ಅಂತ ಹೇಳಿದ್ರೆ, ಅತಿ ದೊಡ್ಡ ಪೊಲಿಟಿಕಲ್ ಗೇಮ್ ಅಂತ ಹೇಳಿದ್ರೆ ವಿಶೇಷವಾದ ಪ್ಯಾಕೇಜ್ ಅನ್ನು ಆಂಧ್ರ ಪ್ರದೇಶಕ್ಕೆ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಿರುವಂಥ ನೋಡಿ. ಬೈ ಹುಕ್ಕಾರ್ ಕುಕ್ಕು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ವಿಶೇಷವಾದ ಸ್ಥಾನಮಾನ ಪ್ಯಾಕೇಜ್ ಅನ್ನು ತೆಗೆದುಕೊಂಡೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ರಾಜ್ಯವನ್ನು ನಡೆಸಬೇಕಾಗಿದೆ ಮತ್ತು ರಾಜ್ಯ ಸಾಲದ ಸುಳಿಯಲಿದೆ. ಮತ್ತೆ ಇವ್ರು ಕೊಡ್ತಕ್ಕಂಥ ಮತ್ತಷ್ಟು ಫ್ರೀ ಬೀಸ್ಗಳು ಮತ್ತೆ ರಾಜ್ಯ ಸಂಕಷ್ಟಕ್ಕೆ ಸಿಕ್ಕೋದು ಖಂಡಿತ. ಮತ್ತು ರಾಜ್ಯಕ್ಕೆ ಆದಾಯ ಇಲ್ಲ. ಹಾಗಾಗಿ ಈಗ ಇವರಿಗೆ ಬಿಜೆಪಿಗೆ ನಾಯ್ಡು ಅನಿವಾರ್ಯ ಆಗಿದ್ದರಿಂದ ಬಿಜೆಪಿಗೂ ನಾಯ್ಡು ಕೇಳಿದಂಥ ಎಲ್ಲ ಡಿಮ್ಯಾಂಡ್ಗಳನ್ನು ಪೂರೈಸುವಂಥ ಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಅವರು ವಿಶೇಷವಾದ ಪ್ಯಾಕೇಜನ್ನು ಪಡೆದುಕೊಂಡೇ ತೀರ್ತಾರೆ. ನೀವು ವೇಟ್ ಆ್ಯಂಡ್ ಸಿ. ಎಸ್ ಮಧು, ಕೊನೆಯದಾಗಿ ಕೇಳೋದಾದರೆ ಇಲ್ಲಿ INDIA ಒಕ್ಕೂಟ ಎಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಯಿತು ಅಲ್ಲಿ ಮಾಡಿದ್ರು, ಎಲ್ಲಿ ಡಿವೈಡ್ ಆಗಿ ಫ್ರೆಂಡ್ಲಿ ಫೈಟ್ ಮಾಡೋಣ ಅನ್ನುವಂಥದ್ದನ್ನು ಅದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಪಂಜಾಬ್ ಆಗಿರ್ಬೋದು ಅಥವಾ ದೆಹಲಿ ಆಗಿರ್ಬೋದು, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು. ನಾವು ಒಟ್ಟಿಗೆ ಸೇರಿದ್ರೆ ಎಂಥವ್ರನ್ನ ಬೇಕಾದರೂ ಎದುರಿಸ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಪಾಸ್ ಮಾಡಿದ ಈ ಒಂದು ಲೋಕಸಭೆ ಎಲೆಕ್ಷನ್. ಬಿಕಾಸ್ ಎಲ್ಲರೂ ಅನ್ಕೊಳ್ತಿದ್ರು ಈ ಬಾರಿ ವಾರಣಾಸಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ತಾರೆ, ಅಜಯ್ ರೈ ಅವರಿಗೆ ಕ್ಯಾಂಡಿಡೇಟೇ ಅಲ್ಲ ಅಂತ. ಬಟ್ ಮತದಾರ ತೀರ್ಪನ್ನು ಕೊಟ್ಟಿದ್ದಾನೆ. ಯಾವುದೇ ಒಂದು ಪಕ್ಷ ಅಥವಾ ನಾಯಕ ಎಲ್ಲ ಡಿಸೈಡ್ ಮಾಡೋದು, ಒಂದು ಪಕ್ಷದ ಅಸ್ತಿತ್ವವನ್ನು ಮತದಾರ ಡಿಸೈಡ್ ಮಾಡ್ತಾನೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೆಕ್ಸ್ಟ್ ಬರುವಂಥ ಚುನಾವಣೆಗಳು ಎಲ್ಲದಕ್ಕೂ ಕೂಡ ಇದೇ ರೀತಿಯಾದಂಥ ಒಗ್ಗಟ್ಟು ಮೋದಿಗೆ ಮೋಸ್ಟ್ ಪ್ರಾಬಬ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಕಾಣಿಸುತ್ತೆ. ಪ್ರತಿಯೊಂದು ಎಲೆಕ್ಷನ್ನ ಫೇಸ್ ಮಾಡೋದು ನಾಟ್ ಓನ್ಲಿ ಮೋದಿ, ಅಲ್ಲಿರುವಂಥ ಸ್ಥಳೀಯ ನಾಯಕರನ್ನು ಕೂಡ ಪರಿಗಣಿಸಬೇಕು ಅನ್ನೋದು. ಅಭಿವೃದ್ಧಿ ಪೃಥ್ವಿಗ ನೀವು ಹೇಳಿದಂಥ ಎಂಥವ್ರಾಗಿದ್ದೇ ಇಂತಹ ನಾಯಕರುಗಳ ಒಂದು ಒಗ್ಗಟ್ಟಿನ ಕೊರತೆಯಿಂದ ಅಥವಾ ಒಂದು ಐಡಿಯಾಲಜಿ ಡಿಫ್ರೆನ್ಸಸ್ಗಳಿರೋದ್ರಿಂದ ಏನೇ ಹೇಳಿದ್ರು ಕೂಡ ಜಾತ್ಯತೀತೆ ಮತ್ತೊಂದು ಅಂತ ಅವರವರ ಭಾಗದಲ್ಲಿ ಅವರವರು ಓಡಾಡ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಈ ಒಂದು ಬಿಗ್ ಪ್ಲೇಯರ್ಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದನ್ನು ಮನಗಂಡು ಹೇಗಾದರೂ ಮ್ಯಾನೇಜ್ ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಪ್ರಯತ್ನವನ್ನು 2ನೇ ಬಾರಿಗೆ ಮಾಡಿದ್ರು. ಟು ಸಮ್ ಎಕ್ಸ್ಟೆಂಟ್ ಸಕ್ಸಸ್ ಆಗಿದೆ. ಆದರೆ ಮೋದಿ ಅವರು ಈಗಾಗಲೇ ಇವರು ಗ್ಯಾರಂಟಿಯನ್ನು ಮೆಸೇಜಿಂಗ್ ಕನ್ವರ್ಟ್ ಮಾಡ್ಕೊಂಡು ಮೋದಿಗೆ ಗ್ಯಾರಂಟಿ ಅಂತ ಮಾಡಿ ಪಂಚರಾಜ್ಯಗಳಲ್ಲಿ ಬಚಾವಾದರೂ ಕೂಡ ಲೋಕಸಭೆಯಲ್ಲಿ ಬರೀ ಗ್ಯಾರಂಟಿಯ ಸುತ್ತಲೇ ಅಷ್ಟೇ ಅಲ್ಲ, ಗ್ಯಾರಂಟಿಯ ಹೊರತಾಗಿ ಜಾತಿ ಮತ ಧರ್ಮ ಎಲ್ಲ ಅಸ್ಮಿತೆಗಳು ಬಂದಿರೋದ್ರಿಂದ ಆ ಒಂದು ಫಾರ್ಮುಲಾಗೆ ಎಗೇನ್ ಆತಂಕ ಪಡುವಂಥ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿಯ ಏನು ಪಡಸಾಲೆಯಲ್ಲೂ ಕೂಡ ಚಿಂತನೆಗಳಾಗ್ತಾ ಇದೆ. ಮತ್ತು ಯಾವ OBCಯನ್ನು ಇವರ ಹಿಂದುತ್ವ ಎಲ್ಲ ಒಂದು ಹಿಂದೂ ಎಲ್ಲ ಒಂದು ಅಂತ ಮ್ಯಾನೇಜ್ ಮಾಡಿದ್ರು, ಅದನ್ನು ಈಗ ಕ್ರ್ಯಾಕ್ ಮಾಡಿರೋದ್ರಿಂದ ಅದೇ ಫಾರ್ಮುಲಾವನ್ನು ಇಟ್ಕೊಂಡು ಸಂಸತ್ತಿನಲ್ಲಿರ್ಬೋದು ಒಳಗೆ ಮತ್ತು ಹೊರಗೆ ಎರಡೂ ಕಡೆ ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.